ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಿದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಿಳಿಸ್ಕೊಡ್ತಾ ಬಂದು ನಿಮ್ಗೆಲ್ಲ ಗೊತ್ತಿರೋ ತರ ಬಿಸಿಲಿಂದ ಚಾರ್ಜ್ ಆಗುತ್ತೆ ಸೋಲಾರ್ ಚಾರ್ಜರ್ ಅಂತ ಹೇಳ್ತಾರೆ. ಸೋಲಾರ್ ಪವರ್ ಬ್ಯಾಂಕ್ ಬೇರೆ, ಜೊತೆಗೆ ನಾವು ಬಿಸಿಲಿನ ನಮ್ಮ ಮೊಬೈಲ್ ಇಡೋದು ಸಾಕು ಚಾರ್ಜ್ ಆಗುತ್ತೆ ಅಂತಾರೆ. ಅದು ಯಾವ ತರ ಚಾರ್ಜ್ ಆಗುತ್ತೋ ಇಲ್ವೋ, ಮತ್ತೆ ಕೆಲವು ಜನ ಫೇಕ್ ಮಾಡ್ತಾರೆ ಅಂತ ಪ್ರತಿಯೊಂದು ಫುಲ್ ಡೀಟೇಲ್ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಂಟ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ ನನ್ನ ಯಾವ್ದು ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಇಷ್ಟಪಡಿ ನ್ಯೂ ವಿಡಿಯೋ ಗೋ ಅಂಡ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಆ ಆಪ್ ಅಲ್ಲಿ ನೀವು ಪ್ಲೇ ಸ್ಟೋರ್ ಸರ್ಚ್ ಮಾಡೋದು ಸಾಕು, ಎಷ್ಟೊಂದು ಆಪ್ಸ್ ಬರುತ್ತೆ, ಒಂದಲ್ಲ ಎರಡಲ್ಲ ಎಷ್ಟೊಂದು ಆಪ್ಸ್ ಬರುತ್ತೆ, ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಇನ್ಸ್ಟಾಲ್ ಮಾಡಿಸ್ಕೊಂಡ ತಕ್ಷಣ ಅವ್ರ ಸ್ಕ್ರೀನ್ ಏನಪ್ಪಾ ಅಂದ್ರೆ ಈಗೊಂದು ಗೆರೆ ಅಡ್ಡೆಡ ಗೆರೆಗಳು ಕೊಟ್ಬಿಡ್ತಾರೆ. ಆ ತರ ಗೆರೆಗಳು ಕೊಟ್ಟ ತಕ್ಷಣ ಮಾಮೂಲಿ ನಾವು ಸೋಲಾರ್ ಅಲ್ಲಿ ನೋಡ್ತೀವಲ್ಲ ಅದೇ ತರ ಗೆರೆ ಇರುತ್ತೆ ಅನ್ಬಿಟ್ಟು ನೀವೇನ್ ಮಾಡ್ತೀರಾ, ಬಿಸ್ಲಿಗೆ ಹಿಡಿತೀರಾ. ಆ ಬಿಸ್ಲಿಗೆ ಹಿಡಿದಾಗಿಂದ ನಿಮ್ ಫೋನ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಅನ್ಕೊಂಡ್ಬಿಡ್ತೀರಾ ಚಾರ್ಜ್ ಆಗ್ತಾ ಇರುತ್ತೆ ಅಂತ. 100% ಅದು 1% ಕೂಡ ಚಾರ್ಜ್ ಆಗಲ್ಲ. ಅದರಿಂದನೇ ಹೆವಿ ನಿಮ್ಗೆ ಇನ್ನೂ ಪ್ರಾಬ್ಲಮ್ಸ್ ಆಗುತ್ತೆ. ನಿಮ್ಮ ಮೊಬೈಲ್ಗೆ ಇನ್ನೂ ಬ್ಯಾಟ್ರಿ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ ಅದರಿಂದ. ಯಾಕಪ್ಪ ಅಂದ್ರೆ ನೀವು ಅದನ್ನ ಸೋಲಾರ್ಗೆ ಬಿಸ್ಲಿಗೆ ಹಿಡಿತಾ ಅನ್ಕೊಳ್ಳಿ ನಿಮ್ಮ ಮೊಬೈಲ್ನ. ಆಗ ನೀವು ಬಿಸ್ಲಿಗೆ ಹಿಡಿದಾಗ ಫುಲ್ ಬಿಸಿಲು ಬಂದು ನಿಮ್ ಶ್ಯಾಡೋ ಎಲ್ಲ ಫುಲ್ ಸ್ಕ್ರೀನ್ ಮೇಲೆ ಬೀಳ್ತಾ ಇರುತ್ತೆ. ಯಾಕಂದ್ರೆ ಮೊದಲೇ ಸ್ಕ್ರೀನ್ ಬಂದು ಬ್ಲಾಕ್ ಆಗಿರುತ್ತೆ. ಎಷ್ಟೇ ಬಿಸಿಲು ಬಂದ್ರು ಜಾಸ್ತಿ ಇಳಿಯುತ್ತೆ ಬ್ಲಾಕ್ ಕಲರ್. ಅದರಿಂದ ನಿಮ್ ಮೊಬೈಲ್ ಜಾಸ್ತಿ ಇನ್ನೂ ಹೀಟ್ ಆಗುತ್ತೆ. ಇನ್ನೂ ಜಾಸ್ತಿ ಹೀಟ್ ಆದಾಗ ಏನಪ್ಪ ಅಂದ್ರೆ ನಿಮ್ ಮೊಬೈಲ್ ಇರೋ ಮದರ್ ಬೋರ್ಡ್ ಆಗಿರ್ಬೋದು, ನಿಮ್ ಬ್ಯಾಟ್ರಿಗೆ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನಪ್ಪಾ ಅಂದ್ರೆ ಸ್ಪೀಕರ್ ಹೋಗ್ಬೋದು, ಇಲ್ಲ ಮೊಬೈಲ್ ಮೈಕ್ ಇರೋದು ಹೋಗ್ಬೋದು, ಇಲ್ಲ ಮದರ್ ಬೋರ್ಡ್ ಒಂದ್ಸಲಿ ಡ್ಯಾಮೇಜ್ ಆಗಿ ಫುಲ್ ಮದರ್ ಬೋರ್ಡೆ ಕೂಡ ಹಾಳಾಗ್ಬೋದು. ಯಾಕಂದ್ರೆ ಕೆಲವು ಜನ ಗೊತ್ತಿರಲ್ಲ, ಹೊಸದಾಗಿ ಮೊಬೈಲ್ ತಗೊಂಡಿರ್ತಾರೆ, ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತಾರೆ. ಬಿಸಿಲಿಗೆ ತೋರಿಸಿದ ತಕ್ಷಣ ಚಾರ್ಜ್ ಆಗುತ್ತೆ ಅಂದ ತಕ್ಷಣ ಯಾವ್ದೋ ಒಂದು ಆಡ್ಸ್ ಎಲ್ಲ ವಿಡಿಯೋ ನೋಡ್ಬಿಡ್ತಾರೆ, ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ಫೇಕ್ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಅದರಿಂದ ಸುಮ್ಮನೆ ಹೊಸ ಮೊಬೈಲ್ಗಳನ್ನೆಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅದರಿಂದ ಹಾಳಾಗಿದ್ರೆ ನಿಮ್ದೇ ಹಾಳಾಗುತ್ತೆ. ಯಾಕಂದ್ರೆ ಮದರ್ ಬೋರ್ಡ್ ಒಂದ್ಸಲ ಹಾಳಾಯ್ತು ಅಂದ್ರೆ ಮತ್ತೆ ರೆಡಿ ಮಾಡಕ್ಕಾಗಲ್ಲ. ಸ್ಪೀಕರ್ ಮೈಕ್ ಎಲ್ಲ ಹೋಯ್ತು ಅಂದ್ರೆ ಚೇಂಜ್ ಮಾಡಿಸ್ಕೋಬಹುದು. ಅಕಸ್ಮಾತ್ ಬ್ಯಾಟ್ರಿ ಹೋಯ್ತು ಅಂದ್ರೂ ಕೂಡ ಅದು ಒರಿಜಿನಲ್ ಬ್ಯಾಟ್ರಿ ಅಂತೂ ಎಲ್ಲೂ ಸಿಗಲ್ಲ, ಡೂಪ್ಲಿಕೇಟ್ ಸಿಗುತ್ತೆ. ಅದು ನಮ್ಗೆ ವರ್ಕು ಆಗಲ್ಲ ಸರಿಯಾಗಿ. ಅದ್ರ ಬದಲು ನೀವು ಆ ಥರ ಎಲ್ಲ ಆಪ್ಗಳನ್ನ ಇನ್ಸ್ಟಾಲ್ ಮಾಡಿ ಬಿಟ್ಬಿಟ್ರೆ ನಿಮ್ಮ ಮೊಬೈಲ್ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ರ್ಯಾಮ್ ಕೂಡ ಕಂಡೀಷನ್ ಇರುತ್ತೆ. ಸೋಲಾರ್ ಚಾರ್ಜರ್ ಮತ್ತೆ ಅದು ಇದು ಚಾರ್ಜರ್ ಅಂತ ಹೇಳ್ತಾರೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಸೋಲಾರ್ ಪವರ್ ಬ್ಯಾಂಕ್ ಇದೆ, ಅದು ನೀವು ಬಿಸಿಲಿಗೆ ಇಟ್ಟು ಆಮೇಲೆ ಚಾರ್ಜ್ ಮಾಡ್ಕೊಂತೀನಿ ಅಂದ್ರೆ 100% ಅದು ವರ್ಕ್ ಆಗುತ್ತೆ. ಅದು ಬಿಟ್ಟು ನೀವು ಸೋಲಾರ್ಗೆ ಮೊಬೈಲ್ನೇ ಬಿಸಿಲಿಗೆ ತೋರಿಸೋಷ್ಟು ಚಾರ್ಜ್ ಆಗುತ್ತೆ, ಅವು ಇವು ಅಂತೆಲ್ಲ ಫೇಕ್ ವಿಡಿಯೋಸ್ಗಳು ಆಗ್ತಾ ಇರ್ತಾರೆ. ಯಾರು ನಂಬೇಡಿ. ನೀವು ಅನ್ಕೊಂಡ್ಬಿಡ್ತೀರ ತಮ್ಮನೇಲ್ ಅದೇ ಹಾಕಿದ್ದೀರಾ ನೀವು ಅಂತ. ನಾನು ಏನಕ್ಕೆ ಹಾಕಿದ್ದೀನಿ ಅಂದ್ರೆ, ಈಗ ನೀವು ವಿಡಿಯೋ ನೋಡಿರ್ತೀರಲ್ಲ, ನೆಕ್ಸ್ಟ್ ಟೈಮು ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಲ್ಲ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಈಗ ನಾನು ಫೇಕ್ ಮಾಡಿದ್ರೆ ನಿಜ ಮಾಡಿದ್ದೀನಿ ಅಂತ. ಈಗ ನಾನು ಹೇಳಿರೋದ್ರಿಂದ ನಿಮ್ಗೆ ಅರ್ಥ ಆಗಿರುತ್ತಲ್ಲ, ನೆಕ್ಸ್ಟ್ ಟೈಮ್ ಇದೇ ತರ ಯಾವ್ದಾದ್ರು ತಮ್ಮನೇಲ್ ನೋಡಿದ್ರೆ ನೀವು ಕ್ಲಿಕ್ ಮಾಡಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.